ಎಳ್ನೀರು ಕೊಚ್ಕೊಡ್ತದೆ ನಮ್ಮ ಅಣ್ಣ ತೋಟಕ್ಕೆ ಹೋಗಿದ್ದ ಅದಕ್ಕೆ ಇಲ್ಲಿಗೆ ನಮ್ಮ ಅಕ್ಕ ಹೊರಗಡೆನೆ ಕೂತ್ಕೊಂಡು ಏನೋ ನನಗೆ ಒಂದು ಜಾಸ್ತಿ ಹಾಕಿದ್ಯಾ ಬೇಡ ಬಿಡು ತಗೋ ಪರವಾಗಿಲ್ಲ ಹಾ ಕುಳ್ಸ್ ಅಂತಾಗಿ ಖಾಲಿ ಎಳ್ನೀರ ಮಡಿಕ ಖಾಲಿ ಬುಂಡೆ ಮಡಿಕ ಇಷ್ಟ ಆಡ್ತಿಯಲ್ಲ ಇವ್ರು ನೋಡಪ್ಪ ತರಿಕಲ್ಲ ಇವ್ರ ಜೊತೆ ಐಕಿಲ್ಲ ನನಗೆ ಕಣಪ್ಪ. ನೋಡಿ ಫ್ರೆಂಡ್ಸ್ ನಾವು ನಮ್ಮ ಊರಿಗೆ ಬಂದಿದ್ದೀವಿ. ನೀರೆಷ್ಟೊತ್ತಿಗೆ ಬಿಟ್ಟಿದ್ರು. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಬಂದು ನಾವು ನಮ್ಮ ಮನೆಗೆ ಅಂದರೆ ಅಮ್ಮನ ಮನೆಗೆ ಬಂದಿದ್ದೀವಿ ಸೂತ್ಕದ ಕೆಲಸ ಮಾಡೋಕ್ಕೆ. ಸೂತ್ಕ ಇತ್ತು ಒಂದು, ಹಂಗಾಗಿ ಪಾತ್ರೆ ತೊಳೆದ್ಬಿಟ್ಟು ಹೋಗೋದ ಅಂತ ಬಂದಿದ್ದೀವಿ. ಇನ್ನೇನು ಕೆಲಸ ಇಲ್ಲ. ಅಮ್ಮ ಧೂಳು ಹೊಡೆದು ಬಣ್ಣ ಹೊಡೆದು ಮನೆಯೆಲ್ಲ ತೊಳೆದು ಕುಕ್ಕೆ ಮರ ಎಲ್ಲನೂ ನೋಡಿ ಫ್ರೆಂಡ್ಸ್, ಮರಗಳೆಲ್ಲನೂ ಕಾಗದ ಆಡಿಸ್ಬಿಟ್ಟು ತಾರಿಸಿ ಕುಕ್ಕೆಗಳೆಲ್ಲನೂ ತೊಳೆದು ಆಮೇಲೆ ನೀರು ಬಿಟ್ಟಿದ್ರು. ಇವತ್ತು ಎಲ್ಲನೂ ಬೆಳಗ್ಗೆ ತೊಳೆದು ನೀರನ್ನೂ ಕೂಡ ತುಂಬಿಸಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಬಿಟ್ಟವ್ರೆ. ಈಗ ನಮ್ಮದು ಪಾತ್ರೆ ಒಳಗ ಕೆಲಸ ಎಲ್ಲನೂ ತಂದು ಇಲ್ಲಿಗೆ ಇಟ್ಟವ್ರೆ. ಪೂರ್ತಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಎಲ್ಲನೂ ಈಗ ಬೆಳಗ್ಬಿಟ್ಟು ಹೊಸ ನೀರನ್ನ ಇಟ್ಟಿರೋದು. ಇನ್ನೆಲ್ಲನೂ ತೊಗೊಂಡೋಗಿ ಆಚೆಗೆ ಹಾಕಿರೋದು. ಅಟ್ಟದ ಮೇಲೂ ಎಲ್ಲ ಖಾಲಿ ಪಾತ್ರೆಗಳೆಲ್ಲನೂ ತೆಗೆದು ಆಚೆಗೆ ಹಾಕೋರೆ. ಇವಾಗ ನಾವು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸೀಟಿ ಅವೆಲ್ಲ ಎತ್ತಿಟ್ಬಿಟ್ಟು ಹೋಗೋದು ಅಷ್ಟೇ. ಪಾತ್ರೆ ಎಲ್ಲನೂ ನೋಡಿ ಇಲ್ಲ ಹಾಕೋರೆ ರೂಮ್ಗೆ. ಅದೆಲ್ಲ ತೆಗೆದು ಬೆಳಗ್ಗೆ ಇಡಬೇಕಷ್ಟೇ. ಅಮ್ಮ ಬಟ್ಟೆ ಮಡಚಿಡ್ತವ್ರೆ. ಸೊ ಇಷ್ಟು ಇವಾಗ ನಾವು ಸುತ್ತದ ಕೆಲಸ ಮಾಡೋಕ್ಕೆ ಬಂದಿರೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ. ನೀವುಗಳು ಕೂಡ ಯಾವುದಾದ್ರೂ ಸೂತ್ಕ ಬಂದರೆ ಇದೇ ಥರ ಮಾಡ್ತೀರಾ ಕೆಲಸನ ನನಗೆ ಹೇಳಿ. ವರ್ಷಕ್ಕೆ 16 ಸಾರಿ ಸೂತ್ಕ ತೆಗಿತಾರೆ. ಇದೆಷ್ಟನೇ ಸಾರಿ ಅಮ್ಮ ತೆಗಿತಾರದೀಗ? ಈ ವರ್ಷದ್ದು ಮೊದಲನೇ ಸೂತ್ಕ ಅಲ್ವಮ್ಮ? ಜನವರಿದು. ಹಾಂ, ಇನ್ನೂ 10 ಕೆಲಸ ಅವೇ ಬರ್ತವೆ. ಮಾರಿ ಜಾತ್ರೆ ಮಾಡಬೇಕಾಯ್ತದೆ, ದೀಪಾವಳಿಗೆ ಮಾಡಬೇಕಾಯ್ತದೆ. ಅಷ್ಟೊತ್ತಿಗೆ ಅವು ಹಬ್ಬಕ್ಕೆ ಮಾಡ್ಕೊಳ್ಳೋವೈತವೆ ನಮ್ಮ ಮಾರಿ ಜಾತ್ರೆಗೆ ಮತ್ತು ದೀಪಾವಳಿಗೆ. ಅದನ್ನ ಬಿಟ್ಟರೆ ಅಷ್ಟೊತ್ತಿಗೆ ಒಂದು 3-4 ಸೂತ್ಕ ಬರ್ತವೆ. ನಮ್ಮ ಅಣ್ಣನ ಮಕ್ಕಳು ದೊಡ್ಡದಾಗವು ಸುತ್ತೋಗರವು ಅನ್ಕೊಂಡಿ ಮಾಡ್ತಾ ಇರೋದೆ, ತೆಗಿತಾ ಇರೋದೆ ನಮ್ಮಮ್ಮ. ಕಾಗ್ದ ಆಡ್ಸೋದು, ಮರಕ್ಕೆ ಮೆರಿಯೋದು, ಕುಕ್ಕೆಗಳು ತಗೊಳ್ಳೋದು, ತೊಳೆದು ಮಡ್ಗೋದು, ಚಾಪೆಗಳು ತಗೊಳ್ಳೋದು, ತೊಳೆದು ಮಡ್ಗೋದು. ನಿಮ್ಮ ಮನೆ ಯಾಕೋ ವೀಡಿಯೋನು ಸರಿಯಾಗಿ ಬರೀಕಿಲ್ಲ ಕಣವ, ಸ್ಟ್ರಕ್ ಥರ ಆಯ್ತದೆ. ಅದೇ ಬೇಜಾರು. ಯಾವ ಮಂಟಪ? ಯಾವಾಗ? ಮದ್ವೆಗೆ ಹೋಗಿದ್ವಲ್ಲ, ಅದು ದಾಸನ ಕೊಪ್ಪಳು ಅವ್ರ ದೊಡ್ಡವನ ಮಗಳು. ಪಾತ್ರೆ ಎಲ್ಲ ಬೆಳಗಿ ದಬಾಕಿ ಬಿಸಿಲಲ್ಲಿ ಒಣಗ್ತಾವೆ. ಇವೆಲ್ಲನೀಗ ಎತ್ತಿ ಇಡ್ಬೇಕು ಕಟ್ಟದ ಮೇಕೆ. ಹಾಂ, ಬೇಡ ಸಾರೇ ಗಮ್ಮಂತ ಅದಲ್ಲ, ಪುಳಿಯೋಗ್ರಲ್ಲಿ ಹಾಕೊಂಡನ. ತಾತಪ್ಪ, ವಾಟ್ ಹ್ಯಾಪ್ನಿಂಗ್? ಅಪ್ಪ ಇದು ಯಾವ ಬುದಿ ಆ ಕವರಲ್ಲೇ ತಿಂದಿದ್ರೆ ಇತ್ತಿರ್ಲಿಲ್ವಪ್ಪ? ನೋಡಕ ಮತ್ತೆ ಕವರಿಂದ ತೆಗ್ದು ಮಂಚದ ಮ್ಯಾಕ ಸುರ್ಕಂದು ಅದಕ್ಕೆ ತಾನೇ ಅಮ್ಮ ಬೈಯೋದು.
ಇವೆಲ್ಲನೂ ಅಗ್ಸಿ ಈಗ ಇಟ್ಬಿಟ್ರೆ ಪಾತ್ರೆ ಕೆಲಸ ಮುಗೀತು. ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ದಾರೆ. ಸಾಂಬಾರು ಗಮ್ ಅಂತೈತೆ. ಚಿತ್ಕವ್ರೆ ಬೇಳೆ ಸಾಂಬಾರು. ಅದೇನಮ್ಮ ಅದು? ಏನು ಕಲರ್ಫುಲ್ಲಾಗಿ ಕಾಣಿಸ್ತೈತೆ ಸಾಂಬಾರು ನೋಡಿ. ಫ್ಲವರ್ ಕೋಸ್ ಚಿತ್ಕವ್ರೆ ಬೇಳೆ ಸಾಂಬಾರು. ತಗೊಳ್ಳಿ ಮುಚ್ಚಿ. ಯಾರಿಗೆ ಸಾಲುತ್ತೆ ಸಂಬಳ. ಅಡುಗೆ ಮನೆ ಪಾತ್ರೆ ಎಲ್ಲ ಮುಗಿಸಿದ್ವಿ, ಜೋಡಿಸೂ ಆಯಿತು. ಬಾಕ್ಸ್ಗಳೆಲ್ಲ ಸಾಮಾನೆಲ್ಲ ತುಂಬಿ ಎಲ್ಲ ನೆತ್ತಿಟ್ಟಿದ್ದಾಯಿತು. ಇನ್ನು ಮೇಲ್ಗಡೆ ಮಾತ್ರ ಎಲ್ಲನೂ ಮಗಿ ಹಾಕಿದ್ವಲ್ಲ ಅವೆಲ್ಲನೂ ವಾಪಸ್ ತಿರುಗಿಸಿ ಇಟ್ಟೈತೆ ಒಣಗಕ್ಕೆ. ಇವಾಗ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಊಟ ಮಾಡೋಕ್ಕೆ ಬಂದು ನಮ್ಮ ಮಾಡಿ ಏನು ಮಾಡಿದ್ರು ಮೊದಲು ಅದು ಮಾಡ್ಕೋಬೇಕು. ಮಾಡಿ ಊಟ ಉಣ್ಬೇಕು. ನೀವು ಏನು ಹೆಂಗಾರಾಗಿ ಕಾಣಿಸ್ತಾ ಇದೆಯಾ ನೋಡು ನೀನು. ಕಾಣಿಸ್ತಾವನಿ. ಏನು ಬಂಗ ಎಲ್ಲರೂ ಹೋಯ್ತಾ ಇರತ್ತಗೆ. ನೀವು ಊಟ ಉಣ್ಬೇಕು ಫಸ್ಟು. ಊಟ ತಿಂಡಿ ತಿನ್ನಬೇಕು, ಚೆನ್ನಾಗಿರ್ಬೇಕು, ಕೆಲಸ ಮಾಡಬೇಕು. ಕೆಲಸ ಬೇಕಾದ್ರೆ ನಿಧಾನಕ್ಕಾದ್ರೂ ಸಿಕ್ಕರೆ ಊಟ ತಿಂಡಿ ನಿಧಾನಕ್ಕಾಗಬಾರ್ದು ನಿಮಗೆ. ಎಷ್ಟು ಟೈಮು 1:45. ಹೊಟ್ಟೆ ಹಶ್ವಾಯ್ತಾಯಿತ್ತು. ಬೆಳಗ್ಗೆನೂ ನಾವು ಅಲ್ಲೆಲ್ಲ ಕೆಲಸ ಮುಗಿಸಿ ಬೇಗನೆ ತಿಂಡಿ ತಿನ್ಕೊ ಬಂದಿರೋದು 8:30ಗೆ. ಹೊಟ್ಟೆ ಹಶ್ವಾಗಲ್ವಾ. 1:40 ಈಗ ಕರೆಕ್ಟಾಗಿ. ಅಪ್ಪಂಗೂ ಹಾಕೊಟ್ಬಿಟ್ಟು ನಾವು ತಿಂತಾಯಿದ್ವಿ. ನಮ್ಮ ಅಮ್ಮ ಬಟ್ಟೆ ಎತ್ಕೊಬರ್ತೀನಿ ಅಂತ ಹೋಯ್ತು ತಿಂದಿಕ್ಕೆ. ಅಕ್ಕ ಬೆಳಗ್ಗೆ ಅವರೆಕಾಳು ತರಕಾರಿ ಬಾತ್ ಮಾಡ್ಕೊಬಂದಿದ್ಲು. ಅದನ್ನು ತಿಂತಾಯಿದ್ದೀವಿ. ಚೆನ್ನಾಗಿದೆ ಟೇಸ್ಟು. ನಮ್ಮಮ್ಮ ಚಿತ್ಕವ್ರೆ ಬೇಳೆ ಸಾಂಬಾರು ಮಾಡೋರೆ. ಇದು ತಿನ್ಬಿಟ್ಟು ಅದನ್ನು ತಿಂತೀವಿ. ತಿಂತೀಯ ತಾನೇ ಅಕ್ಕ? ಬಾತ್ ಚೆನ್ನಾಗಿ ಬಂದೈತಿ ಕಣಕ್ಕ. ಅಮ್ಮ ಖಾರ ಅಂತ ಇತ್ತು, ಖಾರ ಏನಿಲ್ಲ. ಖಾರ ಇಲ್ಲ, ನಾನು ಖಾರ ಹಾಕಲ್ಲ ಇವಾಗ ಯಾವ ಅಡುಗೆಗೂ. ಸೂಪರ್ ಆಗೈತೆ. ಸ್ಪೂನೇ ಯಾವ ಕಟ್ಟಿದ್ರು ಒಂದು ಬನ್ನಿ ಫ್ರೆಂಡ್ಸ್, ತರಕಾರಿ ಅವರೆಕಾಳು ಬಾತ್ ತಿನ್ನೋಣ. ಏನಮ್ಮ ಹಿಂಗೆ ನ್ಯಾಚುರಲ್ ಆಗಿ ಮಾಡೋದು. ನಮ್ಮಮ್ಮ ಬಟ್ಟೆ ಎಲ್ಲ ಮುಡಿಸ್ಕೊಂಡು ಹಿಂಗೆ ಕೂತವ್ರೆ. ಆಯ್ ಫ್ರೆಂಡ್ಸ್ ಅನು ಇತ್ತಾಗ್ತಾರೆ ಕಂದೆ. ನಮ್ಮ ಅದಕ್ಕೆ ನೋಡಿ ನಗಿತವಳೆ. ನಮ್ಮಪ್ಪ ಎಳ್ನೀರು ಕೊಚ್ಕೊಡ್ತದೆ. ನಮ್ಮ ಅಣ್ಣ ತೋಟಕ್ಕೆ ಹೋಗಿದ್ದ. ಅದಕ್ಕೆ ಇಲ್ಲಿಗೆ ಕರಿ. ಸೂಪರ್ ಆದಂಥ ಎಳ್ನೀರು. ನಮ್ಮಣ್ಣ ತೋಟದ ಹತ್ರ ಹೋಗಿದ್ದ. ಎಳ್ನೀರು ಕತ್ಕೊಬಂದು ಮಾಡಿದ್ದ ಕುಡೀರಿ ಅಂತ. ಇವಾಗ ಅಕ್ಕ ನೀನು ಅಲ್ಲಿ ಕುಡ್ದೆ ತಾನೆ? ಈಗ ತಾನೇ ಎದ್ದು ಬಂದೊಳಗೆ ಯಾವ ಆಯ್ತಲ್ಲ. ನಾನು ಒಂದು ಎಳ್ನೀರು ಕುಡಿದ್ಬಿಟ್ಟೆ. ಬಾ ಕುಳ್ಸಿಲ್ ಒಂದು ಫೋಟೋ ತಗೊಳ್ದ ಹೋಲಿ. ಚೆನ್ನಾಗಿದೆ ಎಳ್ನೀರು ಇಟ್ಕಳೆ ಕುಳ್ಸಿ. ಅಲ್ಲಿರೋ ಚೆನ್ನಾಗಿಲ್ಲ, ಏನು ಇಲ್ದೇ ಇದ್ರು ಪರವಾಗಿಲ್ಲ. ವಿಡಿಯೋ ನೋಡ್ತಿದ್ದಂಗೆ ನೋಡಕ್ಕೆ ಎಳ್ನೀರು ಫೋಸ್ ಕಟ್ಕೊಂತಿದ್ವಿ. ನಂಗೆ ಇನ್ನೊಂದು ಇದ್ರಲ್ಲಿ ಎಳ್ನೀರೇ ಇಲ್ಲ. ಇರೋದೇ ಹಂಗೆ ಕರ ಚೆನ್ನಾಗಿಲ್ಲ. ಅವು ಇನ್ನೊಂದು 2 ಮಮ್ಮಿ ಜಾನ್ ಇಲ್ಲೊಂದು ಫೋಟೋ ತಗೊಳ್ಳ. ಇನ್ನೊಂದು ಹೊಡ್ಸ್ಕೊತೀನಿ. ಅಮ್ಮ ನಿಂತ್ಕಮ್ಮ ಹಂಗೆ. ಚೆನ್ನಾಗದೆ ಕುಡೀರಿ. ಅಲ್ಲಿ ಇನ್ನೊಂದು ಹೊಡ್ಸ್ಕೊತೀನಿ ನಾನು. ಕುಳ್ಸ್ ಅಂತಾಗಿ ಖಾಲಿ ಎಳ್ನೀರ ಮಾಡಿ ಖಾಲಿ ಬುಂಡೆ ಮಾಡಿ ಕೈ ಇಷ್ಟ ಆಡ್ತಿಯಲ್ಲ. ಇವ್ರು ನೋಡಪ್ಪ ತೋತರಿ ಕಲೆ. ಇವ್ರ ಜೊತೆ ಐಕಿಲ್ಲ ನನ್ಗೆ ಕಣಪ್ಪ. ನೋಡಿರ ಇಲ್ವಾ ಈಗ? ನಾನು ಎಲ್ಲರೂ ನೋಡ್ತೀವಿ. ನೀನು ಫೋಟೋ ತೆಗಿ ನಮ್ಮ ಅಮ್ಮನ ಬದುಕಿ ಸರಿಯಾಗಿ. ಬಂದಂಗೆ ಗೊತ್ತು ಅಷ್ಟೇ. ಹಂಗೆ ನ್ಯಾಚುರಲ್ ಆಗಿ ಕ್ಯಾಮ್ರಾ ಕಡೆಗೆ ಫೋಕಸ್ ಕೊಡ್ತಾ ಇದ್ರೆ ಬೇಕು ಅಂತ ಕೊಡ್ತವ್ರೆ ಅಂತಾರೆ. ಬೇಕು ಅಂತಾನೆ ತಗೊಂಡಿದ್ದು.
ಅದೇ ನಿನ್ನ ಅತ್ತೆ ಅವ್ರು ವಿಡಿಯೋ ಮಾಡ್ತವ್ರೆ ನಂಗೆ ಗೊತ್ತಿಲ್ಲ ಸುಮ್ಮನೆ ಅಲ್ಲ ಅವ್ರು ವಿಡಿಯೋ ಮಾಡ್ತವ್ರೆ ನಂಗೆ ಗೊತ್ತಿಲ್ಲ ಅವ್ರು ವಿಡಿಯೋ ಮಾಡ್ತಾರೆ ನಾವು ಪಾಲದಲ್ಲಿ ಎಣ್ಣೆ ಕುಡಿತಾ ತೆಗೆದು ಬೇಕೋ ತೆಗಿಸ್ಕೊಂಡಾಗ ಮಾಡ್ಬೇಕು ಅಥವಾ ಗೊತ್ತಿಲ್ಲ ಅಂತ ನಂದು ಇದು ಎಣ್ಣೆದು ತಾನೆ ಅಪ್ಪ ನಂಗೆ ಇನ್ನೊಂದು ಚೆನ್ನಾಗಿರೋದು ಎಲ್ಲ ಹಂಗೆ ಇರೋದು ಸಪ್ಪೆ ಇದು ಇದು ಚೆನ್ನಾಗಿದ್ದು ಫಸ್ಟ್ ಕೊಟ್ಟು ಎರಡು ಬಿಡು ಚೆನ್ನಾಗಿರೋವು ಅವೆಲ್ಲ ಆಗ್ತಾ ಇದ್ದಾರೆ ಕಣಪ್ಪ ಸರಿ ಎಲ್ಲನೂ ಕೊಟ್ಬಿಟ್ಟು ನಾನು ಈ ಫಸ್ಟ್ ಕೊಡ್ಬೇಕು ತಾನೆ ಕುಡಿದ್ಬಿಟ್ಟು ತಾನೆ ನಾನು ಬುದ್ಧಿವಂತೆ ಅದಳು ಫಸ್ಟ್ ಅಕ್ಕೆ ಊಟಕ್ಕೆ ಮುಂದಾಗಿ ಆಯ್ತದಿಂದ ಕೊಡು ಅನ್ನೋದು ಅದಕ್ಕೆ ಫಂಕ್ಷನ್ ಹೋದ್ರೆ ಎಲ್ಲರೂ ಊಟಕ್ಕೆ ಮುಂದೆ ಕ್ವಾಟೆಲ್ಲ ಸಿಗೋದಿಲ್ಲ ರುಚಿನೂ ಇರಕ್ಕಿಲ್ಲ ಎಲ್ಲ ಆಡ್ಸಾಕ್ಬಿಟ್ಟಿರ್ತಾರೆ ಚೆನ್ನಾಗಿ ಹಂಗೆ ಈಗ ಹೋಗಿ ಡ್ರೆಸ್ ಸಿಕ್ಕಬತ್ತೀನಿ ಒಂದು ವಿಡಿಯೋ ಮಾಡ್ಕೊಟ್ಬಿಡಿ ಹಿಂಗಡೆ ಆಮೇಲೆ ನೀವು ಇಟ್ಕೊಳ್ವೆ ಇನ್ನೊಂದು ಬೇಕಾ ನಿಮ್ಗೆ ಬೇಡ ಕಣಪ್ಪ ಸಾಕಾಯ್ತು ಚೆನ್ನಾಗಿರೋ ಒಟ್ಟಿನಲ್ಲಿ ಚೆನ್ನಾಗಿ ಬೇಡ ಬೇಡ ಆಮೇಲೆ ಕುಡ್ದಿರಾದ್ರೂ ಟೇಸ್ಟ್ ಹೊಂಟೋದ ನೆಕ್ಸ್ಟ್ ಬಂದಾಗ ತೋಟಕ್ಕೆ ಹೋಗಿ ಬರ್ಬೇಕು ಒಂದಿನ ನಮ್ಮಪ್ಪ ಇದು ಬೇರೆ ಸರಿಯಾಗಿ ತೆಗ್ದಿಲ್ಲ ಮೂಗೆ ಚುಚ್ತಾರೆ ಲೆಫ್ಟ್ ಹ್ಯಾಂಡಲ್ಲೇ ಎಣ್ಣೆ ಕುಡ್ದಾಕ್ಬಿಟ್ಟೆ ನೋಡು ನಾನು ಎಷ್ಟು ಸ್ಟ್ರೆಂತ್ ಆಗಿರ್ಬೋದು ಆದ್ರೂ ಇವೇ ಹೋದ್ ಸಾರಿ ತಂದಿದ್ದಕ್ಕ ಎಳ್ನೀರು ಬಂದಿದ್ವಲ್ಲ ಸಕ್ಕದಾಗಿದ್ದೋ ಕಿತ್ತಿಲ್ಲ ಅಂದ್ರೆ ಅವು ಚೆನ್ನಾಗಿರ್ತವೆ ಈಗೆಲ್ಲ ಕಿತ್ತಾಕ್ಬಿಡಿರಲ್ವಲ್ಲ ಕಿಲ್ಸಿದ್ರೆ ಮಾಡ್ತವೆ ಒಟ್ಟಿನಲ್ಲಿ ಹಂಗೆ ಹಿಂಗೆ ಹಾಕಿ ಕವರು ನೋಡ್ತೀನಿ ಹೆಂಗೆ ಅವ್ರಿಗೆ ಅಲ್ಲಿ ವಿಡಿಯೋ ಮಾಡ್ಬಿಟ್ಟು ಪಕ್ಕ ಸರಿ ಮತ್ಕೆ ಅಂದಿರ ನಾದ್ನಿ ನೋಡಿ ಹಿಂಗೆ ತಿಂತಿದ್ದಾರೆ ಸಿಟಿಲಿದ್ದೆ ನಾವು ಅಪ್ರೂಪಕ್ಕೆ ತಿಂದ್ರೆ ಈಗ ತಿನ್ನಲ್ಲ ಹಳ್ಳಿಲಿ ಇತ್ಕೊಂಡು ದಿನ ಕುಡಿಕಲ್ಲ ಮಾತ್ರ ನೀವು ಕುಡಿಬೇಡಿ ನೀವು ಮಾಡಿ ಬಂಗ ಕಚುಕ್ ಕಚುಕ್ ಅಪ್ಪ ಈಗ ಹಾಕಿದ್ದೇನೋ ಏನ ಫಿಲ್ಕಾ ಬನ್ನಿ ಅಂತ ಹೇಳ್ತೀನಿ ಚೆನ್ನಾಗೈತೆ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಎಳ್ನೀರು ಕುಡ್ಕೊಂಡು ವಾಕ್ ಮಾಡ್ತಾನೆ ಅದೇ ಎಳ್ನೀರು ಕುಡ್ಕೊಂಡು ಜೀವನ ಸಾಗಿಸ್ತಾ ಇದೀಯಾ ವೇಟ್ ಲೆಸ್ ಮಾಡ್ತೀನಿ ಅಂದ್ಬಿಟ್ಟು ಬರೀ ಎಳ್ನೀರು ಕುಡ್ಕ ಎಲ್ಲ ಜೀವನ ಸಾಗಿಸ್ತಾ ಇದೀಯಾ ಮಾರ್ನಿಂಗ್ ಎಲ್ಲ ಕುಡಿಯೋದು ಆಮೇಲೆ ರಾಗಿ ಅಂಬಲಿ ಕುಡಿಯೋದು ತಿಂಡಿ ತಿನ್ನಿಕ್ಕಿಲ್ಲ ಆಮೇಲೆ 12 ಗಂಟೆ ತಿಂಡಿ ತಿನ್ನೋದು ತಿಂಡಿ ತಿಂದಂಗಿದ್ದಾರ ಅಲ್ಲ ಗಂಜಿ ಕುಡಿದಿರ್ತೀಯ ಎಳ್ನೀರು ಕುಡಿದಿರ್ತೀಯ ತಿಂಡಿ ಲೆಸ್ ಮಾಡ್ಬಿಟ್ಟು ಮಧ್ಯಾಹ್ನ ಒಂದು ಚಪಾತಿ ತಿನ್ಕೋಬೇಕು ಹೊಟ್ಟೆ ತಡ ಚೆನ್ನಾಗಿರೋವೆಲ್ಲ ನೀವೇ ಇಸ್ಕೊಳ್ಳಿ ಆ ಕಾಂಜಿ ಪೆಂಜಿ ಬೇಕಾಗಿರೋ ಚೆನ್ನಾಗಿದ್ದೆ ಇಲ್ಲದೆ ಹೋದ್ಮೇಲೆ ನಾನು ಕುಡಿಯೋಪ್ಪ ಅದು ಬೇಡ ಅದು ಮತ್ತಿಂದ ಕಿಳ್ಕ ಬಂದು ತೋಟದಲ್ಲಿ ಚೀಲ ಕಟ್ಟ ಹಾಕಪ್ಪ ಕುಸಿ ಪಸಿ ಕುಡ್ಕತಿರ್ತಾವ ಹೋಗಿ ಹೆಂಚು ಕುಡ್ಕತ್ತಳತ್ತೆ ಇವಳಿಗೆ ಮಡ್ಗೆ ಡಯಟ್ ಮಾಡ್ತಾಳೆ ಅಂತಲ್ಲ ಎಣ್ಣೀರು ಕುಡ್ಕ ಗಂಜಿ ಕುಡ್ಕ ತಿಂಡಿ ತಿನ್ಬಿಟ್ಟು ಹೊಟ್ಟೆ ಸಿಗ್ತದಂತೆ ಸ್ಟಾರ್ಟಿಂಗ್ ಎಲ್ಲ ಸಿಗ್ತದೆ ಅದ್ರ ಗಂಜಿನೂ ತಿನ್ಕತೀಯ ಇದ್ರೆ ತಿನ್ಕತೀವಿ ಸೂಪರ್ 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 ಡ್ರೆಸ್ ಹಾಕಬರ್ನ ಈಗ ಒಂದು ವಿಡಿಯೋ ಇವಳೆ ಮಾಡ್ಕೊಡ್ತಾಳೆ ತಾಳಿಲಿ ಕೂತಿರೆ ಒಂದು ಡ್ರೆಸ್ ಸಿಕ್ಕಬತ್ತೀನಿ ವಿಡಿಯೋ ಮಾಡ್ಕೊಡು ಚಿಪ್ಪು ಚಿಪ್ಪಾಗದೆ ಎಲ್ಲ ತೆಂಗಿನ ಎಳ್ನೀರು ಕಾಯಿ ಗಂಜಿ ಎಲ್ಲ ತಿಂದಾಕ್ಬಿಟ್ಲು ಫ್ರೆಂಡ್ಸ್ ನಾನು ಒಬ್ಳೆ ಫೋಟೋಗೆ ಫೋಕಸ್ ಆಗ್ಬಿಡ್ತೀನಿ ಇಷ್ಟೆಲ್ಲ ತಿಂದೆ ಬೊಮ್ಮೈಲಿ ಅಂತ ನಮ್ಮ ಅಮ್ಮನ ಕರೆಸ್ಬಿಟ್ಟು ಸುಮ್ಮನೆ ಕೂರಿಸ್ಕೊಂಡ್ಲು ನಮ್ಮ ಅಕ್ಕ ತಿನ್ಕಂದ್ಲು ತಾನೇ ಹೌದು ಎಷ್ಟು ಗಂಜಿ ತಿಂದೆ ನಿಜ ಹೇಳಕ್ಕ ಅರ್ಥ ಆಯ್ತಾ ಅಕ್ಕ ನಿಜ ಹೇಳು ಹೌದು ಅರ್ಥ ಆಯ್ತಾ ಏ ಬಾ ನೀನಿದ್ಯಲ್ಲ ನೀನು ನಮ್ಮ ಕಾರು ನೀವೆಲ್ಲ ಮಾಡ್ಕೊಂಡು ಅದೇ ಬೈಸ್ವರ ಕೊಡಿ ವಿಡಿಯೋ ಮಾಡ್ಕೊಡ್ತೀನಿ ಹಸಗಳು ತಗ ಬಂದ್ಬಿಟ್ಟು ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಮಾಡೋಣ ಹೊಡ್ಕೊಂಡ್ ತಿಂದಿ ಹೆಂಗೆ
ಹಾಗೆ ಫೈನಲಿ ನಾವು ಮನೆ ಹತ್ರ ಬಂದ್ವಿ. ಬರ್ತಿದ್ದಂಗೆ ನಮ್ಮ ಅಕ್ಕ ಹೊರಗಡೆನೆ ಕೂತ್ಕೊಂಡು ಏನೋ ನನಗೆ ಒಂದು ಜಾಸ್ತಿ ಹಾಕಿದ್ಯಾ? ಬೇಡ ಬಿಡು, ತಗೋ, ಪರವಾಗಿಲ್ಲ. ಹಾ, ನಮ್ಮ ಅಮ್ಮ ಮೂಲಂಗಿ ತರಿಸ್ಬಿಟ್ಟು ನಮ್ಮ ಅಣ್ಣವ್ರ ಮನೆ ಹಾಕಿದ್ರು, ನಮ್ಮ ದೊಡ್ಡಪ್ಪನ ಮಗನ ಮನೆಯಲ್ಲಿ. ಮೂಲಂಗಿ ಕೊಟ್ಟು ಕಳ್ಸಿದ್ರೆ 3 ಜನನೂ ತಗೊಳ್ರವ ಅಂತ ಇವಳು ಇಲ್ಲಿಗೆ ಬಂದ್ಬಿಟ್ಟು ಪಾಲಾಗ್ತಾವಳೆ ಫ್ರೆಂಡ್ಸ್. ಮನೆ ಒಳಕ್ಕೂ ಹೋಗಿಲ್ಲ. ಸಮ ಪಾಲು ಸಮ ಬಾಳು ಅಲ್ವಕ್ಕ? ಹಾಗೆ ಅಣ್ಣ ಎಳ್ನೀರು ಕಿತ್ಕೊಬಂದಿದ್ನಲ್ಲ, ಒಂದೊಂದು 2 ಕುಡಿದ್ವಿ. ಇನ್ನೂ ಒಂದು 4 ಇದ್ದು ಮಕ್ಕಳು ಕುಡ್ಕೋತಾರೆ ಅಂತ ಅಂದ್ಬಿಟ್ಟು ಅದನ್ನು ಕೊಟ್ಟು ಕಳಿಸಿದ್ರು. ಅವ್ರೇನು ಮಡಿಕೊಳ್ಳಲ್ಲ ಅವರು. ಈಗ ಏನಾದ್ರು ನನ್ನ ಮಗ ಚಿಕ್ಕ ಮಗ ಬಂದಿದ್ದಿದ್ರೆ ಒಳ್ಳೆ ಕಂಟೆಂಟ್ ಕೊಟ್ಟಿರುವ ಮಾತ್ರ. ಹೆಂಗೆ ತಗೊಬತ್ತೀವಿ ಊರಿಂದ, ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತೀವಿ, ಆ ಕಡೆಯಿಂದ ಬರ್ಬೇಕಾದ್ರೆ ಹೆಂಗೆ ಬರ್ತೀವಿ ಅಂತ. ಅವ್ರೊಬ್ಬರೇ ಸಾಕು ಮಾನ ಮರ್ಯಾದೆ ಕಳಿಯೋಕ್ಕೆ. ಮೂಲ ಮೂಲಂಗಿ ಅಂತೂ ಸಖತ್ ಫ್ರೆಶ್ ಆಗವೆ. ಈಗಷ್ಟೇ ಜಸ್ಟ್ ಕಿತ್ಕೊಬಂದು ಕೊಟ್ಟರು. ಅದಕ್ಕೆ ಸೊಪ್ಪು ತುಂಬ ಚೆನ್ನಾಗೈತೆ, ಅದನ್ನು ಪಲ್ಯ ಮಾಡ್ಕೋಬೋದು. ಹುಳಗಿಳ ಏನೂ ಬಂದಿಲ್ಲ. ಫ್ರೆಶ್ ಮೂಲಂಗಿ. ನಮ್ಮ ಅಕ್ಕ ನೋಡಿ ಫ್ರೆಂಡ್ಸ್, ಊರಿಂದ ಥರ ಮೂಲಂಗಿ ಬೇಕಂತೆ, ಊರಿಂದ ಥರ ಮೂಲಂಗಿ ಸೊಪ್ಪು ಬೇಕಂತೆ. ಆಮೇಲೆ ಅಮ್ಮ ಇರ್ಳಿಕಾಯಿ ಇತ್ತು ಅಂತ ಕೊಟ್ಟು ಕಳ್ಸೈತೆ. ಆಮೇಲೆ ಅವರೆಕಾಯಿ ಸ್ವಲ್ಪ ಎಡ್ದಿರವೇ ಅಂದ್ಬಿಟ್ಟು ಅದನ್ನು 3 ಜನಕ್ಕೂ ಹಾಕೋರೆ. ಅವೆಲ್ಲ ಬೇಕಂತೆ. ಬಟ್ ನಮ್ಮ ಊರಲ್ಲಿ ನೀರು ಕುಡಿಯೋಕೆ ಆಗಲ್ವಂತೆ. ನೋಡಿ ಫ್ರೆಂಡ್ಸ್, ಬಾಟಲಲ್ಲಿ ನೀರು ತಕ ಒಯ್ತಾಳೆ ಹೋಗ್ಬೇಕಾದ್ರೆ. ಆ ಬಾಟ್ಲು ಮತ್ತೆ ತಗೊಬತ್ತಾಳೆ. ಇನ್ನು ಮತ್ತೆ ಇನ್ನೊಂದು ಸಾರಿ ಹೋಗ್ಬೇಕು, ತುಂಬ್ಕೋಗಕ್ಕೆ ಬೇಡವಾ ಅಂತ. ನೀವು ಹಿಂಗೇನಾ? ನಿಮ್ಮ ಅಮ್ಮನ ಮನೆ ಅಪ್ಪವ್ರ ಮನೆಗೆ ಹೋದ್ರೆ ಹಿಂಗೆ ತುಂಬ್ಕೊಬರ್ತೀರ? ಕೊಟ್ಟು ಕಳಿಸ್ಬಿಡು. ಸಾಲಿಗೂ ಕೊಟ್ಬಿಟ್ಟು ಬತ್ತಾಳೆ. ಇಂಚು ಒಂದು ಲೋಟ ನೀರು ಬೇಕಾ? ಏನು ಎತ್ತ ಅಂತೂ ಕೇಳ್ದೆ ಒಳಗೆ ಹೋದ್ಲು. ಬೇಡ ಇಂಚು, ಬಾರೆ ಮುಖ ತೋರಿಸ್ತೀನಿ. ಇಂಚು ಸರಿ ಹೊಡ್ತೀನಿ ನಾನು, ಕೊಡು. ಒಯ್ತೀನಿ ಕೊಡು. ಹೋಗ ಅಲ್ಲಿ. ಇಲ್ಲಿಂದ ಹೋದ್ರು ತಾನೇ, ಅಲ್ಲಿ ಹೋದ ತಕ್ಷಣ ನಾನು ಸ್ನಾನ ಮಾಡೋಕ್ಕತ್ತದ. ಹೋಗ್ಬಿಟ್ಟಲ್ಲ ಒಂದು ಗಳಿಗೆ ಕೂತಿದ್ದು. ಆಮೇಲಿಂದ ಬಂದಿರ್ತಾನೆ ಅವನು ಖುಷಿ ಸ್ಕೂಲಿಂದ. ಹಾಗೆ ಫೈನಲಿ ಈಗ ಅಕ್ಕನ ಇಳಿಸ್ಬಿಟ್ಟು ಮನೆ ಹತ್ರ ಬಂದವಳೆ. ಒಳಗಡೆನೂ ಹೋಗಲಿಲ್ಲ, ಹಂಗೆ ಸುಮ್ಮನೆ ಹೊರಗಡೆ ಕೂತ್ಕೊಂಡೆ. ಬೇಜಾರಾಗ್ತೈತೆ. ಹೆಣ್ಮಕ್ಳುಗಳಿಗೆ ಅಷ್ಟಲ್ವಾ, ಎಷ್ಟೇ ಒಂದು ಅರ್ಧ ಗಂಟೆ ಹೋಗಿದ್ದು ಬರಲಿ, ಇಲ್ಲ ಅರ್ಧ ದಿನ ಹೋಗಿದ್ದು ಬರಲಿ, ಇಲ್ಲ ಅರ್ಧ ವಾರ ಹೋಗಿದ್ದು ಬರಲಿ, ಒಟ್ಟಿನಲ್ಲಿ ಅಮ್ಮನ ಮನೆಗೆ ಹೋಗಿದ್ದು ಬಂದಾಗ ಅದೊಂಥರ ಫುಲ್ಲು ಲೋಲಿ ಫೀಲ್ ಆಗುತ್ತೆ. ತುಂಬ ಬೇಜಾರಾಗುತ್ತೆ. ಬರೋದಕ್ಕೆ ಮನಸ್ಸಾಗ್ತಾ ಇರಲ್ಲ. ಆದರೂ ಏನೂ ಮಾಡೋಕ್ಕಾಗಲ್ಲ. ಹೆಣ್ಮಕ್ಳುಗಳು ಮದುವೆ ಆಗೋ ತನಕ ಒಂಥರ, ಮದುವೆ ಆದಮೇಲೆ ಒಂಥರ. ಬೇಗ ಬರಬೇಕು. ಒಂದು 1/4 ಗಂಟೆ ಬಿಟ್ಕೊ ಬಾ, ಹೋಗ್ವೆ. ಮತ್ತೆ ಆಟಾಡಕ್ಕೆ ಹೋದ ನನ್ನ ಮಗ. ಅವರು ಅಷ್ಟೇ ಕಳಿಸ್ಕೊಡ್ಬೇಕಾದ್ರೆ ಒಂದು ಫೀಲ್ ಇರುತ್ತೆ ಕಣ್ಣಲ್ಲಿ. ಅದು ತುಂಬ ಹರ್ಟ್ ಆಗುತ್ತೆ. ಅಪ್ಪ ಅಮ್ಮನ ಪ್ರೀತಿ ಅಂದ್ರೇ ಹಂಗಲ್ವಾ. ಬರಬೇಕಾದ್ರೂ ಅಷ್ಟೇ ಎಷ್ಟು ಜೋಪಾನ ಅಂತ ಹೇಳಿ ಕಳಿಸ್ತಾರೆ ಅಂತಂದರೆ, ಬಂದ ತಕ್ಷಣ ಬರೋ ಅಷ್ಟರಲ್ಲಿ ಆಲೇ 3-4 ಮಿಸ್ ಕಾಲ್ ಇರ್ತವೆ, ಹುಷಾರಾಗಿ ಹೋದ್ರ ಅಂತ. ಅಷ್ಟು ಕೇರ್ ಆ್ಯಂಡ್ ಪ್ರೀತಿ ಕನಸನ್ನೆಲ್ಲ ತೋರ್ಸೋದಕ್ಕೆ ಸಾಧ್ಯ ಆಗೋದು ನಿಜವಾಗ್ಲೂ ತಂದೆ ತಾಯಿಗೆ ಮಾತ್ರನೇ. ಅವ್ರ ಪ್ರೀತಿಗೆ ಯಾವುದೇ ಥರದ ಬೆಲೆ ಕಟ್ಟೋಕ್ಕಾಗಲ್ಲ. ತುಂಬಾ ಒಂದೊಂದು ಸಾರಿ ಫೀಲ್ ಆಗುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಒಂದೊಂದು ಸಾರಿ ಅನ್ನಿಸ್ಬಿಡತ್ತೆ, ಹೆಣ್ಮಕ್ಳು ಲೈಫು ಯಾಕಾದರೂ ಬೇಕು ಅಂತ ಅನ್ನಿಸ್ಬಿಡುತ್ತೆ ಅಮ್ಮನ ಮನೆಯಿಂದ ಬರಬೇಕಾದ್ರೆ. ಆದರೂ ಏನೂ ಮಾಡೋಕ್ಕಾಗಲ್ಲ. ಎಲ್ಲನೂ ಖುಷಿಯಾಗಿ ಸ್ವೀಕರಿಸ್ಬೇಕಾಗುತ್ತೆ ಅಷ್ಟೇ.
ನಿಮ್ಮೆಲ್ರಿಗೂ ಹೆಣ್ಮಕ್ಳುಗಳು ನೋಡ್ತಾಯಿದ್ರೆ, ಮದುವೆ ಆಗಿರೋ ಹೆಣ್ಮಕ್ಳುಗಳು ನೋಡ್ತಾಯಿದ್ರೆ ನಿಮ್ಮೆಲ್ರಿಗೂ ಕೂಡ ಅಮ್ಮನ ಮನೆಯಿಂದ ಬರಬೇಕಾದ್ರೆ ಇದೇ ರೀತಿ ಫೀಲ್ ಆಗುತ್ತಾ ನನಗೆ ತಿಳಿಸಿ ಆಯಿತಾ. ನಮಗಂತೂ ಅದೇನೋ ಪ್ರತಿ ಸಾರಿ ಹೋಗಿ ಬಂದಾಗ್ಲೂ ಏನೋ ಒಂಥರ ಫೀಲು, ಏನು ಮಾಡೋದಕ್ಕೆ ಕೈ ಕಾಲೇ ಬರೋದಿಲ್ಲ. ಒಂದು ಕಡೆ ಸುಮ್ಮನೆ ಕೂತ್ಕೊಬಿಡೋಣ ಅನ್ನುವಷ್ಟು ಬೇಜಾರಾಗುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ. ದಟ್ಸ್ ಓಕೆ. ಇಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.